ಸುಮ್ಮನೆ ಒಂದು ತೋರಿಕೆಗಲ್ಲ, ಇದು ಒಂದು ಸೈಂಟಿಫಿಕ್ ಆಗಿ, ಇದು ಒಂದು ಪ್ರಾಕ್ಟಿಕಲ್ ಆಗಿ ಮಾಡುವಂತ ಒಂದು ಪ್ರಾಜೆಕ್ಟ್. I think it's a very unique solution and an opportunity. ಯಾಕಂದ್ರೆ ಇದರಲ್ಲಿ ಎಲ್ಲಾ ರೀತಿಯಾದಂತ ಪರಿಣಿತರಿದ್ದಾರೆ, ಸೈಂಟಿಸ್ಟ್ಗಳಿದ್ದಾರೆ, ಇನ್ವೆಸ್ಟರ್ಸ್ ಇದ್ದಾರೆ, ಆರ್ಕಿಟೆಕ್ಟ್ಸ್ ಇದ್ದಾರೆ. An end-to-end solution towards farmland development. ಎಲ್ಲ ಡಿಪಾರ್ಟ್ಮೆಂಟ್ಸ್ ಅಂಡರ್ ಒನ್ ರೂಫ್ ಹಾಗಾಗ್ಬಿಟ್ಟು ಇದರಲ್ಲಿ ಡೆವಲಪ್ಮೆಂಟ್ ಅದು ತುಂಬಾ ಈಸಿ ಆಗುತ್ತೆ. ಇನ್ವೆಸ್ಟ್ ಮಾಡೋರ್ಗೂ ಕಾನ್ಫಿಡೆನ್ಸ್ ಇರುತ್ತೆ. Is one of the newest concepts in India, which looks to sort of cover an end-to-end solution towards farmland development, and with a focus predominantly on giving yield and benefit to the prospective owner. I think it's a very unique solution and an opportunity, and it's my pleasure to be associated with this organization. My name is Santosh. I'm a lawyer. amoebafarms.com ಅನ್ನೋದು ಒಂದು ಹೊಸ ಕಾನ್ಸೆಪ್ಟ್ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಕರ್ನಾಟಕದಲ್ಲಿ ಸುಮಾರು ಜನ ಇವತ್ತು ಅವ್ರ ಜಮೀನು ಇಟ್ಕೊಂಡಿರ್ತಾರೆ, ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಎಷ್ಟೋ ಜನ ಇವಾಗ IT ಫೀಲ್ಡ್ ಅಲ್ಲಿ ಇದ್ದವರೆಲ್ಲ ಈಗ ಜಮೀನುಗಳ ಮೇಲೆ ಇನ್ವೆಸ್ಟ್ ಮಾಡ್ಬಿಟ್ಟಿದ್ದಾರೆ, ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಂತ ಸಂದರ್ಭದಲ್ಲಿ ಈ ತರ ಒಂದು ಈ ವೇದಿಕೆ ಏನಿದೆ, ಪ್ಲಾಟ್ಫಾರ್ಮ್ ಅಂತ ಏನ್ ಕರಿತೀವಿ, ಇದು ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ಇದರಲ್ಲಿ ಎಲ್ಲಾ ರೀತಿಯಾದಂತ ಪರಿಣಿತರಿದ್ದಾರೆ, ಸೈಂಟಿಸ್ಟ್ಗಳಿದ್ದಾರೆ, ಇನ್ವೆಸ್ಟರ್ಸ್ ಇದ್ದಾರೆ, ಆರ್ಕಿಟೆಕ್ಟ್ಸ್ ಇದ್ದಾರೆ. ನಿಮ್ಗೆ ಎಲ್ಲಾ ರೀತಿಯಾದಂತ ಸಹಕಾರ ಕೊಡುವಂತ ಒಂದು ಸಂಪೂರ್ಣವಾದ ಟೀಮೇ ಇದೆ. ನನ್ನ ಪ್ರಕಾರ ಇದು ಜಾಸ್ತಿ ಯಾರಿಗೂ ಉಪಯೋಗ ಆಗುತ್ತೆ ಅಂದ್ರೆ, ಒಂದು ಜಮೀನು ಇದ್ದು ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಇರುವಂತವ್ರು, ಅದ್ರ ಬಗ್ಗೆ ಜ್ಞಾನ ಇಲ್ಲದೆ ಇರೋಂಥವ್ರು, ಐಡಿಯಾ ಇಲ್ಲದೆ ಇರುವಂತವ್ರು, ಅಂತವ್ರಿಗೆ ಇದು ಬಹಳ ಒಂದು ಮುಖ್ಯವಾದಂತ ಒಂದು ವೇದಿಕೆ ಆಗುತ್ತೆ ಅಂತ ನನ್ನ ಅನಿಸಿಕೆ. ನನ್ನ ಹೆಸರು ಚೇತನ್ ಮಹೇಶ್ವರಪ್ಪ ಅಂತ. ನಮಸ್ಕಾರ, ನಾನು ಡಾಕ್ಟರ್ ಚಿದಾನಂದ್ ಅಂತ. ಈ amoeba.com ಅಥವಾ ಈ ಒಂದು ಕಾನ್ಸೆಪ್ಟ್ ಅಥವಾ ಪ್ಲಾಟ್ಫಾರ್ಮ್ ಏನಿದೆ, ಇದು ರೈತರಿಗೆ ಮತ್ತೆ ಈ ಡೆವಲಪರ್ಸ್ಗೆ ಮತ್ತೆ ಜಮೀನು ತಗೋಬೇಕು ಅಂತ ಆಸೆ ಇರುತ್ತಲ್ಲ, ಗುಂಗಲ್ಲಿ ಆಸೆ ಇರುತ್ತಲ್ಲ, ಅವ್ರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಆಮೇಲೆ ನನ್ನ ಜಮೀನು ಇವತ್ತು ನಾನು 1 ಎಕರೆಯಿಂದ 2 ಎಕರೆಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಮುಂದೆ ಯಾವ ತರ ಇದನ್ನ ಪ್ರೊಜೆಕ್ಟ್ ಮಾಡ್ಬೋದು ಅವರು ಮಾಡೋಕ್ಕಾಗಲ್ಲ. ಬಟ್ ಅಮೀಬಾದವರು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಅವರು ಲೀಗಲ್ ಎಕ್ಸ್ಪರ್ಟ್ಸ್ ಇದ್ದಾರೆ, ಆಮೇಲೆ ಆರ್ಕಿಟೆಕ್ಟ್ಸ್ ಇದ್ದಾರೆ, ಎಕೋ ಫ್ರೆಂಡ್ಲಿನವ್ರು ಇದ್ದಾರೆ, ಆಮೇಲೆ ಕೋಳಿ ಕುರಿ ಮೇಕೆ ಒಂದಕ್ಕೊಂದು ಪೂರಕ ಅಂತದಕ್ಕೆ ನಾವಿದ್ದೀವಿ. ಸೊ ಇದೆಲ್ಲದರ ಸೇರಿ ಪೂರಕವಾಗಿ ಇದು ನಾಟ್ ಸುಮ್ಮನೆ ಒಂದು ತೋರಿಕೆಗಲ್ಲ, ಇದು ಒಂದು ಸೈಂಟಿಫಿಕ್ ಆಗಿ, ಇದು ಒಂದು ಪ್ರಾಕ್ಟಿಕಲ್ ಆಗಿ ಮಾಡುವಂತ ಒಂದು ಪ್ರಾಜೆಕ್ಟ್. ಮತ್ತೆ ಇದು ಈವನ್ ನಮ್ಮ ರಿಟರ್ನ್ಸ್ ROI ಅಂತ ಏನ್ ಹೇಳ್ತೀರಿ, ನಾವು ಹಾಕಿದ ಬಂಡವಾಳಕ್ಕೆ ಬರೋವಂಥ ಲಾಭಾಂಶ ತುಂಬಾ ಹೆಚ್ಚಿನ ಮಟ್ಟದ್ದಾಗಿರುತ್ತೆ ಅಥವಾ ಹೆಚ್ಚಿನ ಪರ್ಸೆಂಟೇಜ್ ಆಗಿರುತ್ತೆ. ಆಮೇಲೆ ಇದರಲ್ಲಿ ಜಿನಿನಿಟಿಗೋಸ್ಕರ ಎಲ್ಲರೂ ಇದ್ದಾರೆ. ಯಾಕೆಂದ್ರೆ ಎಲ್ಲ ಡಿಪಾರ್ಟ್ಮೆಂಟ್ಸು ಅಂಡರ್ ಒನ್ ರೂಫ್ ಹಾಗಾಗ್ಬಿಟ್ಟು ಇದರಲ್ಲಿ ಡೆವಲಪ್ಮೆಂಟ್ ಅದು ತುಂಬಾ ಈಸಿ ಆಗುತ್ತೆ. ಇನ್ವೆಸ್ಟ್ ಮಾಡೋರ್ಗೂ ಕಾನ್ಫಿಡೆನ್ಸ್ ಇರುತ್ತೆ. ಆಮೇಲೆ 25-30 ವರ್ಷ ಎಕ್ಸ್ಪರ್ಟ್ಗಳಿದ್ದಾರೆ ಎಲ್ಲ. ಹಾಗಾಗಿ ಇದು ಒಂದು ಕಾನ್ಫಿಡೆಂಟ್ ಆಗಿ ಇನ್ವೆಸ್ಟ್ ಮಾಡೋವಂಥ, ಡೆವಲಪ್ ಮಾಡೋವಂಥ. ಆಮೇಲೆ ಹೊಸ ಕಾನ್ಸೆಪ್ಟ್, ಇದುವರೆಗೂ ಇದು ಫಾರ್ಮ್ ಪ್ರಾಜೆಕ್ಟ್ ಮಾಡ್ತಾರೆ, ವಿಲ್ಲಾ ಪ್ಲಾಟ್ಸ್ ಮಾಡ್ತಾರೆ, ಏನೆಲ್ಲ ಮಾಡ್ತಾರೆ, ವಿಲ್ಲಾ ಅಂದ್ರೆ ಕೊನೆಗಲ್ಲಿ ಏನೂ ಇಲ್ಲ. ಬಟ್ ಇದು ಬಹಳ ಸಿಸ್ಟಮೆಟಿಕ್ ಆಗಿ ಕನ್ಸೀವ್ ಮಾಡಿದ್ರೆ, ಇನ್ಕ್ಲೂಡಿಂಗ್ AE ಸೆಕ್ಯೂರಿಟಿ ಎಲ್ಲಾನು ಮಾಡಿರೋದ್ರಿಂದ ಇದು ತುಂಬಾ ಚೆನ್ನಾಗಿ ಇದು ಬಹಳ ಡಿಮ್ಯಾಂಡಿಗೆ ಬರುತ್ತೆ ಅಂತ ನಾನು ಅನ್ಕೊಂಡು, ಶ್ರೀನಿವಾಸ್ ಅವ್ರಿಗೆ ಮತ್ತೆ ನಾವು ಶ್ರೀನಿವಾಸ್ ದಾಸಪ್ಪ ಅವ್ರಿಗೆ ರಾಕ್ಲೈನ್ ವೆಂಕಟೇಶ್ ಬ್ರ್ಯಾಂಡ್ ಇದೆ, ಮತ್ತೆ ಬೇರೆ ಎಲ್ಲ ಎಕ್ಸ್ಪರ್ಟ್ಸ್ ಇದ್ದಾರೆ. ಹಾಗಾಗಿ ಇದು ಕ್ಲಿಕ್ ಆಗೋದ್ರಲ್ಲಿ ಲಕ್ಕು ಕ್ಲಿಕ್ಕು ಎರಡೂ ಆಗುತ್ತೆ ಅಂತ ನಾನು ಡಾಕ್ಟರ್ BL ಚಿದಾನಂದ ಅಂತ.